ಕುಮಾರಸ್ವಾಮಿ ಅವರು ಇವತ್ತುವರೆಗೂ ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳ್ಕೊಬರ್ತಾರೆ. ಎಲ್ಲ ಒಂದು ಕಡೆ ಅವೆಲ್ಲ ಕೂಡ ಇದು ಈ ತೀರ್ಪು ಬಂದರೂ ಕೂಡ ಪೂರಕ ಆಗ್ತದೆ ಸರ್. ಈಗ ಸರ್ ಯಾವುದೇ ಪೂರಕ ಇಲ್ಲ ಸರ್, ಇದು ತನಿಖೆ ಸಂಸ್ಥೆ ಬಗ್ಗೆ ಅಷ್ಟೇ ತೀರ್ಪು ಬಂದಿರೋಂಥದ್ದು. ಹಾಗಾಗಿ ತನಿಖೆ ಪೂರ್ತಿ ಮುಗಿದೋಗಿರೋವಾಗಲಿ ಅಥವಾ ಅಂತಿಮ ವರದಿ ಸಲ್ಲಿಸಿರೋ ಬಗ್ಗೆ ಆಗಲಿ ಯಾವುದೇ ಒಂದು ತೀರ್ಪು ಬಂದಿಲ್ಲ. ಹಾಗಾಗಿ ಬರೀ ತನಿಖಾ ಸಂಸ್ಥೆ ಬಗ್ಗೆ ಅಷ್ಟೇ ಬಂದಿರೋದ್ರಿಂದ ಸೊ ಯಾವುದೇ ತನಿಖಾ ಸಂಸ್ಥೆ ತನಿಖೆ ನಡೆಸಿ ಯಾವುದೇ ರೀತಿಯ ವರದಿ ಕೊಟ್ಟರೂ ಕೂಡ ಸೊ ಅದರ ಬಗ್ಗೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅಂದರೆ ನಾವೇನು ಆರೋಪ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ತಪ್ಪಿತ ಶಿಕ್ಷೆ ಕೊಡಿಸುವಂಥ ಅವಕಾಶ ಮತ್ತು ಅದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯಗಳ ನಂತರ ಇದೆ. ಹಾಗಾಗಿ ಆರೋಪಗಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆರೋಪವನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ತೀರ್ಪು ಪ್ರಕರಣದ ಮೇಲೆ ಪ್ರಭಾವ ಬೀರುತ್ತಾ ಅಂತೇಳಿ ಇದು ಖಂಡಿತ ಇಲ್ಲ ಸರ್. ಇಲ್ಲಿ ಬರೀ ತನಿಖಾ ಸಂಸ್ಥೆ ತನಿಖೆ ನಡೆಸೋ ಬಗ್ಗೆ ಅಷ್ಟೇ ತೀರ್ಪಾಗಿರೋದ್ರಿಂದ ಸೊ ತನಿಖೆಯ ಬಗ್ಗೆ ಆಗಲಿ ಅಥವಾ ನನ್ನ ಆರೋಪಕ್ಕೆ ಬಗ್ಗೆ ಆಗಲಿ ಸೊ ಯಾವುದೇ ಒಂದು ವ್ಯತಿರಿಕ್ತ ಪರಿಣಾಮ ಬೀರಲ್ಲ. ಸರ್ ದೊಡ್ಡ ಹಿನ್ನಡೆ ಸರ್, ಒಂದು ಸಣ್ಣ ಹಿನ್ನಡೆ ಸರ್. ಈಗ ಯುದ್ಧದಲ್ಲಿ ಸೋಲು ಗೆಲುವು ಮತ್ತು ಏರುಪೇರು ಇದ್ದೇ ಇರುತ್ತೆ. ಹಾಗಾಗಿ ಈಗ ಇದುವರೆಗೂ ಸಾಕಷ್ಟು ಜಯವನ್ನು ಗಳಿಸಿದ್ವಿ. ಇದೊಂದು ಸಣ್ಣ ಒಂದು ಹಿನ್ನಡೆ ಆಗಿದೆ. ಹಾಗಂತ ವಿಚಲಿತ ಆಗುವಂಥ ಒಂದು ವಿಚಾರ ಏನಿಲ್ಲ. ಅದೇ ಉತ್ಸಾಹದಿಂದ ಅದೇ ಒಂದು ಹೋರಾಟದ ಮನೋಭಾವದಿಂದ ಮೇಲ್ಮನೆ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ ಲೋಕಾಯುಕ್ತ ವರದಿಯನ್ನು ಯಾರೂ ಸಹ ನೋಡಿಲ್ಲ ಅಥವಾ ಯಾವುದೂ ಅಧಿಕೃತವಾಗಿ ಗೊತ್ತಾಗಿಲ್ಲ. ಸೊ ಹಾಗಾಗಿ ಲೋಕಾಯುಕ್ತ ವರದಿ ಮೇಲೆ ಅಂದರೆ ತಮ್ಮ ಆರೋಪಗಳಿಗೆ ಪೂರಕವಾದಂತಹ ತನಿಖೆ ಆಗಿರುತ್ತೆ ಅನ್ನೋ ವಿಶ್ವಾಸ ಇದೆಯಾ ಅಥವಾ ಈಗಲೂ ಇಲ್ಲೋ ಅಂತ ಸರ್? ಮಾನ್ಯ ನ್ಯಾಯಾಲಯ ಯಾವ ಅಂಶಗಳನ್ನು ಪರಿಗಣಿಸಿದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಯಾಕಂದರೆ ಅದೇ ವರದಿ ಬಗ್ಗೆ ಸರ್, ಅದೇ ವರದಿ ಬಗ್ಗೆ ಅವ್ರೇನು ಕೂಡ ವಿಶ್ವಾಸ ಇಲ್ಲ ಸರ್. ಯಾಕೆಂದರೆ ನಾನು ತನಿಖಾಧಿಕಾರಿನ ಭೇಟಿ ಮಾಡೋ ಸಂದರ್ಭದಲ್ಲಿ ಅವರನ್ನು ಮಾತಾಡಿಸೋ ಸಂದರ್ಭದಲ್ಲಿ ಮತ್ತು ನನಗೆ ಬೇರೆ ಮೂಲಗಳಿಂದ ತಿಳಿದು ಬಂದಿರೋಂಥ ಅಂಶಗಳನ್ನು ಪರಿಗಣಿಸಿದಾಗ ಲೋಕಾಯುಕ್ತದವರು ನನ್ನ ಅರ್ಜಿಗೆ ಸಂಬಂಧಪಟ್ಟಾಗಿ ಸಮಗ್ರವಾಗಿ ತನಿಖೆ ನಡೆಸಲ್ಲ. ಅವರು ಏಕಪಕ್ಷವಾಗಿ ತನಿಖೆ ನಡೆಸ್ತಾಯಿದ್ರೆ ಆರೋಪಗಳನ್ನು ರಕ್ಷಣೆ ಮಾಡುವಂತಹ ಹಿನ್ನೆಲೆಯಲ್ಲೇ ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತೇಳಿ ನನಗೆ ಈಗಲೂ ಅನುಮಾನ ಇದೆ. ಮಾನ್ಯ ನ್ಯಾಯಾಲಯದಲ್ಲಿ ಆ ತನಿಖೆಯ ಬಗ್ಗೆ ಯಾವ ಅಂಶಗಳಿದೆ ಅನ್ನೋದು ಗಮನಿಸಿದಾಗ ಅದ್ರ ಬಗ್ಗೆ ಸ್ಪಷ್ಟತೆ ಗೊತ್ತಾಗುತ್ತೆ. ಸರ್ 2010 ಆದೇಶ ಉಲ್ಲೇಖ ಮಾಡ್ತಾ ಇದ್ರಿ ಸರ್, ಇದೆಲ್ಲೂ ಪರಿಗಣನೆ ಬರಲಿಲ್ವಾ ಸರ್? ಸರ್ ಖಂಡಿತ ಗೊತ್ತಿಲ್ಲ ಸರ್. ಅದನ್ನು ಹೇಳಿದ ನಾನು ಈಗಲೂ ಹೇಳೋಂಥದ್ದು ನೀವು ಕೂಡ ದಾಖಲಾತಿ ಪರಿಗಣಿಸ್ಬೋದು. ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಬರೀ ಎರಡು ದಾಖಲೆಗಳನ್ನ ಪರಿಗಣಿಸ್ಬೋದು. ಒಂದು, ಶ್ರೀಮತಿ ಪಾರ್ವತಿಯವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿ ಆದೇಶ ಮಾಡಿದರೆ ಆ ಆದೇಶದಲ್ಲಿ 2015ರಲ್ಲಿ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಆ ಅಧಿಸೂಚನೆ ಪ್ರಕಾರ ನಿವೇಶನ ಹಂಚಿಕೆ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ. ಆದರೆ ನೀವು ಅಧಿಸೂಚನೆ ಗಮನಿಸಿದಾಗ ಆ ಅಧಿಸೂಚನೆ ಎಲ್ಲೂ ಕೂಡ 50 ಅನ್ನೋ ನಿವೇಶನ ಕೊಡಬೇಕು ಅಂತೇಳಿ ಉಲ್ಲೇಖ ಇಲ್ಲ. ಹಾಗಾಗಿ ಆ ಉಲ್ಲೇಖ ಇಲ್ಲದರೂ ಕೂಡ ಆ ಅಧಿಸೂಚನೆ ಆಧರಿಸಿ ನಿವೇಶನ ಮಂಜೂರಾತಿ ಮಾಡಿರೋದು ಅಕ್ರಮ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ.